ನಮಸ್ತೆ ವೀಕ್ಷಕರೇ, ಇದು ನನ್ನ ಕೈಯಲ್ಲಿರೋದು ಪುಸ್ತಕ. ಮಕ್ಕಳಿಗೆ ಓದಬೇಕಂತ ಪುಸ್ತಕಗಳ ಲಾಸ್ಟ್ ಟೈಮ್ ನಾನೊಂದು ದಾನ ಮಾಡ್ತೀನಂತ ಒಂದು ಮೆಸೇಜ್ ಹಾಕಿದ್ದೆ. ಸರಿಸುಮಾರು 500 ಮಕ್ಕಳಿಗಿಂತ ಜಾಸ್ತಿ ನನಗೆ ಲಿಸ್ಟ್ ಬಂತು. ನೋಡುವ ನನಗೆ ವಿಚಿತ್ರ ಕಾಣಿತು. ಯಾಕಂತಂದರೆ ಅಷ್ಟು ಮಕ್ಕಳು ಕಷ್ಟದಲ್ಲಿದ್ದಾರೆ. ಆದರೂ ಸರಿಸುಮಾರು 175 ಮಕ್ಕಳಿಗೆ ವರ್ಷಕ್ಕೆ ಬೇಕಾಗುವ ಪೂರ್ತಿ ಪುಸ್ತಕಗಳನ್ನು ಕಳೆದ ಭಾನುವಾರ ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ 78 ಮಕ್ಕಳಿಗೆ ಅವರಿಗೆ ಬೇಕಾಗುವ ಅಂಗನವಾಡಿದ ಸಮವಸ್ತ್ರ ಕೊಟ್ಟಿದ್ದೇನೆ. ಇವಾಗ ನನ್ನ ಕೈಯಲ್ಲಿರೋ ಪುಸ್ತಕ ಮತ್ತೆ ಮಕ್ಕಳದ್ದು ಕರೆ ಬಂತು, ನನಗೆ ಪುಸ್ತಕ ಬೇಕು ಕೊಡಿ ಸರ್ ಅಂತ ಹೇಳುವಾಗ ಎಲ್ಲಿಂದ ಕೊಡುವುದಂತ ಒಂದು ಯೋಚನೆ ಬಂತು. ಆ ದೇವರು ಕಾಣದಾಗ ದೇವರು ಹೇಳ್ತಾರಲ್ಲ, ಕೈ ಬಿಡುವುದಿಲ್ಲ ಅಂತ ಕಷ್ಟಕ್ಕೆ. ನಿನ್ನೆ ಸುಮಾರು ನನಗೆ ಸಾಯಂಕಾಲ ಹೊತ್ತಲ್ಲಿ ನನಗೊಂದು ಮೆಸೇಜ್ ಬಂತು. ಆ ಮೆಸೇಜ್ ನೋಡುವಾಗ ಯಾರೋ ಒಬ್ಬರು 36,000 ನನ್ನ ಟ್ರಸ್ಟಿಗೆ ಹಾಕಿದ್ದಾರೆ. ನನಗೆ ಅಲ್ಲ, ಟ್ರಸ್ಟಿಗೆ ಹಾಕಿದ್ದಾರೆ. ನನಗೆ ಒಂದು ವಿಚಿತ್ರ ಕಾಣಿತು. ಯಾಕಂತಂದರೆ ಕಷ್ಟಕ್ಕೆ ದೇವರು ಕೈ ಬಿಡಲಿಲ್ಲ ನೋಡಿ. ಆ ವ್ಯಕ್ತಿ ಸುನಿಲ್ ನಕ್ರೆ ಅಂತ ಇಸ್ರಾಯೇಲಿಂದ. ನಾನು ಇಷ್ಟೇ ಹೇಳೋದು, ನೀವು ಕೊಟ್ಟ ಆ ಹಣ ಮತ್ತೆ ನಾನು ಬುಕ್ ಖರೀದಿ ಮಾಡಿದ್ದೇನೆ, ನನ್ನ ಗಾಡಿಯಲ್ಲಿದೆ. ಇನ್ನೂ ಆ ಮಕ್ಕಳಿಗೆ ತಲುಪಲಿ. ನೀವು ಕೊಟ್ಟ ಹಣ, ನೀವು ಯಾರ್ಯಾರು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ನಿಮ್ಮ ಮುಂದಾಳತ್ವದಲ್ಲಿ ಈ ಹಣ ಕೊಟ್ಟಿದ್ದೀರಾ. ಒಂದೊಂದು ರೂಪಾಯಿಗೂ ಆ ವ್ಯಾಲ್ಯೂ ಇದೆ, ಆ ದುಡ್ಡಿಗೂ. ಅದಕ್ಕೋಸ್ಕರ ನಾನು ಮಗದೊಮ್ಮೆ ಆ ಸುನೀಲ್ ನಕ್ರೆ ಮತ್ತು ಆ ತಂಡದವರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಅದೇ ಥರ ಲಾಸ್ಟ್ ಟೈಮ್ ಒಬ್ಬರು ದುಬೈಯಿಂದ ನನ್ನ ಟ್ರಸ್ಟಿಗೆ 25,000 ಹಾಕಿದ್ದಾರೆ. ಯಾಕಂತಂದರೆ ಲೆಕ್ಕ ಹಾಕೋಕ್ಕೆ ಹೋದರೆ 1.5 ಲಕ್ಷ ನನಗೆ ಖರ್ಚಿದೆ. ಆದರೂ ಆ ಹಣ ಹಾಕಿದ್ರಿಂದ ಒಂದು ಸ್ವಲ್ಪ ಆ ಧೈರ್ಯದಿಂದ ಇವತ್ತು ನಾನು ಆ ಮಕ್ಕಳಿಗೆ ರೀಚ್ ಆಗುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಯಾರಾದರೂ ಸಹಾಯ ಮಾಡುವವರು ಇದರಲ್ಲಿ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳುತ್ತಾ ಮಗದೊಮ್ಮೆ ಸುನೀಲ್ ನಕ್ರೆ ಮತ್ತು ಆ ತಂಡದವರಿಗೆ ನಾನು ಇಸ್ರೇಲಲ್ಲಿ ದುಡಿದವನು, ಅಲ್ಲಿ ಕಷ್ಟ ಏನಂತ ನನಗೆ ಗೊತ್ತಿದೆ. ನೀವು ಕೊಟ್ಟ ದುಡ್ಡು ಇವತ್ತು ಆ ಮಕ್ಕಳಿಗೆ ರೀಚ್ ಆಗಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.